ಎಷ್ಟು ವೆಹಿಕಲ್ಸ್ ಹೋಗಿದಾವ್ರಿ? ಏನೋ ಇವತ್ತು ಕ್ರೌಡ್ ಭಾಳ ಐತೇನೋ ರೀ. ಇವತ್ತು ಸಂಡೇ ಅಲ್ಲ, ಹೀಗಾಗಿ ಭಾಳ ಜನ ಆಗಿದ್ದಾರೆ. ಅಂದ್ರೂ ಮತ್ತೆ ಲೇಟಾಗಿ ಹೋಗಿದ್ದೇವೆ ನಾವು, ಅಂದ್ರೂ ಇಷ್ಟು ಕ್ರೌಡ್. ಬರತ್ತಾರೋ ಹಂಗೆ ಹೋಗತ್ತಾರೋ ಹಂಗೆ. ಸೊ ಗಾಯ್ಸ್, ಆ ಕಡೆ ಮುಂದ್ಗಡೆ ಫಾಲ್ಸ್ ಇದೆ. ಫಾಲ್ಸಿಂದ ನೀರು ಯಾವ ಥರ ಹರ್ಕೊಂಡು ಬರ್ತಾ ಇದೆ ನೋಡಿ ಫ್ರೆಂಡ್ಸ್. ವಾವ್, ಅದ್ಭುತವಾದಂಥ ದೃಶ್ಯ. ವಿವರ್ಸ್ಗೆ ಏನು ಹೇಳಕ್ಕೆ ಇಷ್ಟಪಡ್ತಿ? ಸೊ ಫ್ರೆಂಡ್ಸ್, ಮಾನ್ಸೂನ್ ಮುಗಿಯೋದ್ರೊಳಗೆ ನೀವು ಒಂದ್ಸಲ ಬಂದು ವಿಸಿಟ್ ಮಾಡ್ರಿ. ಪ್ಲೇಸ್ ಸ್ವಲ್ಪ ಅಲ್ಟಿಮೇಟ್ ಆಗಿದ್ರಿ. ಹಲೋ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಜರ್ನಿ ವಿತ್ ಯಶಸ್ವಿ. ಹೇಗಿದ್ದೀರಾ ಎಲ್ಲರೂ? ಹೋಪ್ ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡು ಇವತ್ತಿನ ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಸೊ ಇವತ್ತಿನ ಬ್ಲಾಗ್ನ ನಾನು ಕಾರಲ್ಲೇ ಸ್ಟಾರ್ಟ್ ಮಾಡಿದ್ದೀನಿ. ಇವತ್ತು ನಾವು ರಾಧಾನಗರಿ ಕಡೆಗೆ ಹೋಗ್ತಾ ಇದ್ದೀವಿ. ಸೊ ರಾಧಾನಗರಿಗೆ ಯಾಕೆ ಹೋಗತ್ತೀವ್ರಿ? ಅಲ್ಲಿ ಒಂದು ಬ್ಯೂಟಿಫುಲ್ ಆದಂತ ಒಂದು ಫಾಲ್ಸ್ ಇದೆ, ರಾವತ್ವಾಡಿ ಫಾಲ್ಸ್ ನೋಡ್ಲಿಕ್ಕೆ. ಸೊ ಫ್ರೆಂಡ್ಸ್, ಇವತ್ತು ನಾವು ರಾವತ್ವಾಡಿ ಫಾಲ್ಸ್ ನ ನೋಡೋದಕ್ಕೆ ಹೋಗ್ತಾ ಇದೀವಿ. ಸೊ ಲಾಸ್ಟ್ ಒಂದು ಬ್ಲಾಗ್ ಅಲ್ಲಿ ನಾನು ಹೇಳಿದ್ದೆ, ಸೊ ಅವಾಗ ನೀರ್ ಇರ್ಲಿಲ್ಲ, ಹಾಗಾಗಿ ನೆಕ್ಸ್ಟ್ ಟೈಮ್ ಮಳೆಗಾಲದಲ್ಲಿ ನಾನು ನಿಮ್ಗೆ ಆ ಫಾಲ್ಸ್ ನ ತೋರಿಸ್ತೀನಿ ಅಂತ ಹೇಳಿ. ಹಾಗೆ ಈಗ ಮಳೆಗಾಲದಲ್ಲಿ ಆ ಫಾಲ್ಸ್ ನ ನೋಡೋದೊಂದು ಮಜಾನೇ ಬೇರೆ ಇರುತ್ತೆ. ಹಾಗಾಗಿ ಹೇಗಾದ್ರೂ ಮಳೆಗಾಲ ಶುರುವಾಗಿದೆ, ಇವಾಗ ನೋಡಿ ಬರೋಣ ಅಂತ ಹೇಳಿ ರಾವತ್ವಾಡಿ ಫಾಲ್ಸ್ಗೆ ಹೋಗ್ತಾ ಇದೀವಿ. ಸೊ ಬನ್ನಿ, ಜರ್ನಿ ಯಾವ ಥರ ಇರುತ್ತೆ ಅಂತ ಹೇಳ್ತೀನಿ. ಹಾಗೆ ಅದು ಲೊಕೇಶನ್ ಎಲ್ಲಿ ಬರುತ್ತೆ, ಯಾವ ಥರ ಹೋಗಬೇಕು ಅನ್ನೋದನ್ನ ಕೂಡ ಫುಲ್ ಡೀಟೇಲ್ದಾಗ ಕೊಡ್ತೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಸೊ ಫ್ರೆಂಡ್ಸ್, ನೋಡ್ಬೋದು ನಾವಿವಾಗ ಘಾಟ್ನಲ್ಲಿ ಬರ್ತಾ ಇದ್ದೀವಿ. ಇಲ್ಲಿ ನೀರು ಬೀಳ್ತಾ ಇದೆ ನೋಡಿ. ಸೊ ಈ ಫಾಲ್ಸ್ ಅಲ್ಲ, ನಾವು ಇನ್ನೂ ದೊಡ್ಡ ಫಾಲ್ಸ್ಗೆ ಹೋಗ್ಬೇಕು. ಸೊ ಗುಡ್ಡ ಕೂಡ ಕುಸಿದಿದೆ ಇಲ್ಲಿ, ಲೈಟಾಗಿ ನೋಡ್ಬೋದು. ಮಳೆ ಏನಾದರೂ ಜೋರಾಯ್ತಂದ್ರೆ ಇಲ್ಲೂ ಕೂಡ ರೋಡ್ ಬ್ಲಾಕ್ ಆಗೋ ಚಾನ್ಸಸ್ ಇರುತ್ತೆ. ನೇಚರ್ ಅಂತೂ ಸೂಪರ್ಬ್ ಆಗಿದೆ, ಒಂದೊಳ್ಳೆ ಎಕ್ಸ್ಪೀರಿಯನ್ಸ್. ನೀವು ಯಾರು ಈ ಸೈಡು ರಾಧಾನಗರಿ ಕಡೆ ರಾವತ್ವಾಡಿ ಫಾಲ್ಸ್ ಇನ್ನು ನೋಡೋಕೆ ಬಂದಿಲ್ವೋ, ಮಳೆಗಾಲ ಮುಗಿಯೋದ್ರೊಳಗೆ ಬಂದು ನೋಡ್ಕೊಂಡು ಹೋಗಿ, ನಿಸರ್ಗದ ಸೌಂದರ್ಯವನ್ನು ಕಣ್ತುಂಬ್ಕೊಳ್ಳಿ ಅಂತ ಹೇಳ್ತೀನಿ. ಮಳೆ ಜೋರಾಗ್ತಾ ಇದೆ ಫ್ರೆಂಡ್ಸ್, ಬರ್ತಾ ಬರ್ತಾ. ಇನ್ನು ಎಷ್ಟೊಂದು 15 ಕಿಲೋಮೀಟರ್ ರೀ? ಇನ್ನೊಂದು 15 ಕಿಲೋಮೀಟರ್ ಆಗುತ್ತೆ ಅಷ್ಟೇ. ಇವರೆಲ್ಲರೂ ವಾಪಸ್ ಬರತ್ತಾರೇನೋ ನೋಡಿ. ನಾನು ಜಂಗಲ್ನಲ್ಲಿ ಒಂದು ಕುಕ್ಕಿಂಗ್ ಬ್ಲಾಗ್ನ ಮಾಡಿದ್ದೆ ಅಲ್ವಾ, ಸೊ ಅದು ಈ ಸೈಡೇ ಹೋಗಿದ್ದು ನಾನು. ಆ ವಿಡಿಯೋನ ಇನ್ನೂ ಯಾರು ನೋಡಿಲ್ವೋ ನೋಡಿ. ಇವಾಗ ನಾವು ಈ ಕಡೆ ಹೋಗಬೇಕು, ಫಾಲ್ಸ್ಗೆ ಹೋಗ್ಬೇಕಂದ್ರೆ ಸೀದಾ ರಾಧಾನಗರಿಗೆ ಹೋಗುತ್ತೆ. ರಾಧಾನಗರಿಗೆ ಹೋಗ್ತೈತೇನ್ರಿ? ಇದು ರಾಧಾನಗರಿಗಿಂತ ಮೊದಲು ಬರ್ತೈತೇನೇನ ಫಾಲ್ಸ್? ಮುಂದೆ ರಾಧಾನಗರಿ ತನಕ ರೈಟ್ ಟರ್ನ್ ತಗೋಬೇಕು ನಾವು. ಮಳೆ ಫುಲ್ ಜೋರಾಗಿದೆ. ಮಾಳ್ವಾನ್ಗೆ ಹೋಗಿದ್ದು ಸಹ ಇದರ ಹುಟ್ಲ ರಾಕಿನ ಕರ್ಕೊಂಡು. ಈ ರೋಡೆಲ್ಲ ನಮ್ಮ ರಾಕಿಗೆ ಗೊತ್ತು. ಅವನಿಗೆ ಕರ್ಕೊಂಡು ಬಂದಿದ್ರಿ ಇವಾಗ, ಇದು ಆಲ್ರೆಡಿ ಬಂದಿದ್ದೀನಲ್ಲ ಈ ರೋಡಲ್ಲಿ ಅಂತಿದ್ದ. ಇಂಥ ಮಳೆಯಾಗ ಮತ್ತು ಈ ಘಾಟ್ ಸೆಕ್ಷನ್ದಾಗ ಜಂಗಲ್ದಾಗ ಡ್ರೈವಿಂಗ್ ಮಾಡೋ ಮಜಾನ ಬೇರೆ. ಏನು ಮಜಾನೋಪ್ಪ, ಯಾಕೆ ಯಪ್ಪ ನಂಗೆ ರೇಂಜಿಗೆ ಬರ್ತೈತ್ರಿ. ನಾ ಇರೋದಕ್ಕೆ ಯಾಕೆ ಅನ್ಸ್ತೇನೆ, ಅದಕ್ಕೆ ಅನ್ಸೋದಿಲ್ಲ ಬಿಡ್ರಿ. ಅಂದರೂ ಸ್ವಲ್ಪ ಡೇಂಜರ್ಲ. ಆ್ಯಕ್ಚುಲಿ ಫ್ರೆಂಡ್ಸ್, ನಿಮಗೆ ಹೇಳ್ಬೇಕಂದ್ರೆ ನನಗಿಲ್ಲಿ ನೀರಿರೋ ಸ್ಥಳದಲ್ಲಿ ಹೋಗ್ಬೇಕಂದ್ರೆ ಭಾಳ ಭಯ ಆಗುತ್ತೆ. ನಂಗೆ ಯಾಕೆನೋ ಫುಲ್ ಹೆದರಿಕೆ ಆಗುತ್ತೆ. ಅದೆಲ್ಲ ಫಾಲ್ಸ್ ನೋಡೋದು, ಡ್ಯಾಮ್ ಎಲ್ಲ ವಿಸಿಟ್ ಮಾಡೋದು. ಸುಮ್ಮನೆ ದೂರದಿಂದ ನಿಂತು ನೋಡಿ ಬಂದ್ರೆ ಓಕೆ, ನೀರೊಳಗೆ ಇಳಿ ಅಂದರೆ ನನ್ನ ಕೈಲಂತರೂ ಆಗೋದಿಲ್ಲ. ಹಾಗೆ ಇವತ್ತು ಡಿಸೈಡ್ ಮಾಡಿ ಬಂದಿದ್ದೀವಿ, ನೀರೊಳಗೆ ಹೋಗೋದಿಲ್ಲ, ಬರೀ ವ್ಯೂ ನೋಡ್ಕೊಂಡು ಬರೋದು ಅಷ್ಟೇ ಅಂತ ಹೇಳಿ. ಓಕೆ ರೀ? ಹಾಂ, ವ್ಯೂ ಅಷ್ಟೇ ನೋಡ್ಕೊಂಡು ಬರೋದ್ರಿಪ್ಪ. ನಂಗೆ ಅಂಜಿಕೆ ಬರ್ತೈತಿ. ಎಲ್ಲ ನೋಡ್ಕೊಂಡು ಬರ್ತಾ ಇದ್ದಾರೆ. ಇಲ್ಲಿ ಮಳೆ ಇಲ್ಲ ನೋಡ್ರಿ, ಅಲ್ಲ ಮಳೆ ಈ ಕಡೆ ಬಿದ್ದು ಹೋಗೈತಿ ಈಗ. ಯಪ್ಪ ರೋಡ ವಾಮಿಟ್ ಮಾಡೋರು ಏನ್ರಿ ಇದ್ರಂದ್ರೆ ಅವ್ರಿಗೆ ಭಾಳ ಪ್ರಾಬ್ಲಮ್ ನೋಡ್ರಿ ಇಂಥ ರೋಡ್ ಒಳಗೆಲ್ಲ. ಇಟ್ಟೊತ್ತಿಗೆ ಚಾಲು
ರಾಧಾನಗರಿಯಿಂದ ಮುಂದೆ ಬರಬೇಕು 2 ಕಿಲೋಮೀಟರ್ ಮುಂದೆ ಬಂದು ನೆಕ್ಸ್ಟ್ ರೈಟ್ ಟರ್ನ್ ತೊಗೊಳ್ಬೇಕು. ಅಲ್ಲಿ ನಮಗೆ ಇದೊಂದು ಬ್ರಿಡ್ಜ್ ಕಾಣಿಸುತ್ತೆ ನೋಡಿ. ಸೊ ಹೀಗೆ ಸ್ಟ್ರೈಟಾಗಿ 7 ಕಿಲೋಮೀಟರ್ ನಾವು ಇವಾಗ ಹೋಗಬೇಕು ಅಲ್ಲ ರೀ? 7 ಕಿಲೋಮೀಟರ್ ಮುಂದೆ ಹೋದ್ರೆ ರಾವತವಾಡಿ ಫಾಲ್ಸ್ ಬಂದೇ ಬಿಡುತ್ತೆ. ಸೀದಾ ರೋಡ್ ಐತಿ, ಸ್ಟ್ರೈಟ್ ರೋಡ್. ಎಲ್ಲ ಕರೆಕ್ಟ್ ಇದೆ ಅಂತೆ. ಮುಂದೆ ಒಂದು ಸ್ವಲ್ಪ ಏನೋ ಕೆಟ್ಟಿರಬಹುದು ಅಂತ ಇದ್ರು. ನೋಡ್ಬೇಕಿನ್ನು ಯಾವ ಥರ ಇದೆ ರೋಡ್ ಅಂತ ಹೇಳಿ. ಫ್ರೆಂಡ್ಸ್ ಇಲ್ಲಿ ನೋಡ್ಬೋದು, ಒಂದು 2-3 ಕಿಲೋಮೀಟರು ರಸ್ತೆ ಸ್ವಲ್ಪ ಸರಿಯಾಗಿಲ್ಲ. ಈ ಥರ ಕಚ್ಚಾ ರೋಡ್ ಇದೆ. ಸೊ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕಿಲ್ಲ. ಎಷ್ಟು ಅಲ್ಲಿವರೆಗೂ ಚೆನ್ನಾಗಿತ್ತು. ಇಲ್ಲಿ ಹತ್ತಿರ ಒಂದು 2-3 ಕಿಲೋಮೀಟರ್ ಅಷ್ಟೇ ಈ ಥರ ಇರೋದು. ಎಷ್ಟು ವೆಹಿಕಲ್ಸ್ ಹೋಗಿದಾವ್ರಿ? ಏನೋ ಇವತ್ತು ಕ್ರೌಡ್ ಭಾಳ ಐತೇನೋ ರೀ. ಇವತ್ತು ಸಂಡೇ ಅಲ್ಲ, ಹೀಗಾಗಿ ಭಾಳ ಜನ ಅಂದ್ರು ಮತ್ತೆ ಲೇಟಾಗಿ ಹೋಗಿದ್ದೇವೆ ನಾವು. ಅಂದ್ರು ಇಷ್ಟು ಕ್ರೌಡ್. ಬರತಾರೋ ಹಂಗ ಹೋಗತಾರೋ ಹಂಗ. ಏನು ಅಜ್ಜಬ್ ಮಾಡೈತ್ರಿ ಮಳಿ? ಹಾಂ, ಒಂದು 5 ನಿಮಿಷದ ಹಿಂದೆ ಮಳಿ ಐತಿ. 5 ನಿಮಿಷ ಅಲ್ಲ, ಒಂದು 2 ನಿಮಿಷದ ಹಿಂದೆ. ವಿಂಡೋ ಓಪನ್ ಮಾಡಿ ನೇಚರ್ನ ತೋರ್ಸೋಣ. ಫ್ರೆಂಡ್ಸ್ ಫುಲ್ ಕ್ರೌಡ್ ಇದೆ ಫ್ರೆಂಡ್ಸ್. ಸಂಡೇ ಹಾಗಾಗಿ ಫುಲ್ ಜನ ಬಂದಿದ್ದಾರೆ. ಸಾಂಬಡಿ ಮಕ್ಕಳೇ ಅನ್ನಕ್ಕೆ ಏನು ನಡಿರ್ಲಿ ನೋಡೋಣ ಮುಂದೆ. ಕೇಳ್ರಿ ಇಲ್ಲಿ ಪಾರ್ಕಿಂಗ್ ತೆಳಗೈತ್ರಿ. ಕಾಯಿ ಅಡ್ಸನ ಅಂತೆ, ಅಂದರೆ ಏನೂ ತೊಂದರೆ ಇಲ್ವಂತೆ. ಪಾರ್ಕಿಂಗ್ ಮುಂದೆ ಹೋಗ್ಬೋದು. ನೀವು ಏನಾದರೂ ಬಂದರೆ ಮುಂದೆನೇ ಬರ್ರಿ, ಯಾಕಂದರೆ ಇಷ್ಟು ದೂರ ಮತ್ತೆ ನಡ್ಕೊಂಡು ಬರಬೇಕಾಗತ್ತೆ ಮಳೆಯಲ್ಲಿ. ಗಾಯ್ಸ್ ನೋಡಿ, ಮಳೆ ಬರ್ತಾ ಇದೆ ನೋಡಿ ಯಾವ ರೀತಿಯಾಗಿದೆ ರೋಡು. ಮಳೆಯಲ್ಲಿ ಶೀತಲ್ ಹೆಂಗೆ ಅನ್ಸಕತೈತೆ? ಕಾರ್ನ ನಾವು ಹಿಂದೆ ಪಾರ್ಕ್ ಮಾಡಿದ್ದೀವಿ. ಇಲ್ಲಿ ನಡ್ಕೊಂಡು ಬರ್ತಾ ಇದ್ವಿ, ಯಾಕಂದ್ರೆ ಮುಂದೆ ಟ್ರಾಫಿಕ್ ಇದೆ ಅಂತೆ ತುಂಬ. ಇಲ್ಲೇ ಸಮೀಪ ಇರೋದ್ರಿಂದ ಇಷ್ಟು ನಡೀತಾ ಇದ್ದೀವಿ. ಸೊ ಗಾಯ್ಸ್, ಆ ಕಡೆ ಮುಂದ್ಗಡೆ ಫಾಲ್ಸ್ ಇದೆ. ಫಾಲ್ಸ್ ಇಂದ ನೀರು ಯಾವ ತರ ಹರ್ಕೊಂಡ್ ಬರ್ತಾ ಇದೆ ನೋಡಿ ಫ್ರೆಂಡ್ಸ್. ವಾವ್, ಸೊ ನೋಡಿ ಗೈಸ್, ನಮ್ಮ ಇಂಡಿಯನ್ಸ್ ಟ್ಯಾಲೆಂಟ್ ಇದು. ಯಾವ ಥರ ಫಾಲ್ಸನ್ನು ಒಂದು ಚಾವಿಯಾಗಿ ಕನ್ವರ್ಟ್ ಮಾಡ್ಕೊಂಡಿದ್ದಾರೆ. ಸೊ ಇಲ್ಲಿ ನಮ್ಮ ಗೊಂಜಾಳ ಎಲ್ಲ ಸ್ವೀಟ್ ಕಾರ್ನ್ ಎಲ್ಲ ಫ್ರೈ ಮಾಡಿ ಕುದಿಸಿ ಎಲ್ಲ ಕೊಡ್ತಾರೆ. ಅದ್ಭುತವಾದಂಥ ದೃಶ್ಯ. ರಿಯಲ್ ವ್ಯೂ ಇಲ್ಲಿದೆ ಫ್ರೆಂಡ್ಸ್. ಗೈಸ್ ನೋಡಿ ಯಾವ ಥರ ಇದೆ. ವಾವ್, ಯಪ್ಪ ನೀರು ಸಖತ್ ಬೆಳಕದಲ್ಲ ಅನ್ಸುತ್ತಲ್ಲ.
ಶೀತಲ್ ಪ್ಲೇಸ್ ಹೆಂಗೈತಿ? ಸೂಪರ್ ಎಕ್ಸ್ಪೀರಿಯನ್ಸ್, ಹಾಂ ಸೂಪರ್ ಆಗೈತೆ ನೋಡ್ರಿ. ಹಾಂ ಬರ್ತಿದ್ದೆ ಅದು ಮಳೆಗಾಲದಾಗ ಬಂದೆಲ್ಲ ಭಾರಿ ಆಗೈತೆ. ಹಾಂ. ಏನು ಎಂಜಾಯ್ ಮಾಡತ್ತಾರ. ಇದು ಅಂಜಿಕೆ ಬರ್ತೈತೆ ನೋಡ್ರಿ, ನಂಗೆ ಹಿಂಗೆ ಅಂಜಿಕೆ ಬರ್ತೈತೆ ಅಂತ ನಾ. ಸೊ ನಮ್ಮ ವಿವರ್ಸ್ಗೆ ಏನು ಹೇಳಕ್ಕೆ ಇಷ್ಟಪಡ್ತಿ? ಸೊ ಫ್ರೆಂಡ್ಸ್, ಮಾನ್ಸೂನ್ ಮುಗಿಯೋದ್ರೊಳಗೆ ನೀವು ಒಂದ್ಸಲ ಬಂದು ವಿಸಿಟ್ ಮಾಡ್ರಿ. ಪ್ಲೇಸ್ ಸ್ವಲ್ಪ ಅಲ್ಟಿಮೇಟ್ ಆಗೈತಿ. ಫ್ರೆಂಡ್ಸ್, ನೀವು ಈ ಥರ ವಾಟರ್ ಫಾಲ್ಸಿಗೆ ಬಂದಾಗ ಸ್ವಲ್ಪ ನೀರಲ್ಲಿ ಹೋಗ್ಬೇಕಾದ್ರೆ ಜಾಗೃತಿ ನೋಡಿ. ಇಲ್ಲಿ ಕಾಲದು ಜಾರಿ ಚಿಕ್ಕ ಮಕ್ಕಳದು ಬಿದ್ದರೆ ತುಂಬ ಡೇಂಜರ್ ಅದು. ಹಾಗಾಗಿ ದೂರದಿಂದ ನೋಡಿದ್ರು ಪರವಾಗಿಲ್ಲ, ಯಾಕಂದರೆ ಪ್ರಕೃತಿ ಇದು. ಅದು ಯಾವಾಗ ಯಾವ ಥರ ಅವತಾರನ ತಾಳುತ್ತೆ ಅಂತ ಹೇಳೋದಕ್ಕೆ ಬರೋದಿಲ್ಲ. ಯಾವಾಗ ಸಮಾಧಾನವಾಗಿರ್ಬೋದು, ಯಾವಾಗ ರುದ್ರಾವತಾರನೂ ಕೂಡ ತಾಳ್ಬೋದು. ಹಾಗಾಗಿ ಸ್ವಲ್ಪ ದೂರದಿಂದ ನೋಡಿದರೆ ಸೇಫ್ಟಿ ಅಂತ ನನಗನ್ಸುತ್ತೆ. ಯಾಕಂದರೆ ಮಳೆಗಾಲ ಬಂತಂದರೆ ಇದೇ ಶುರು ಆಗುತ್ತೆ ನಮಗೆ. ಇಲ್ಲಿ ಮಕ್ಕಳು ಜಾರಿದ್ರು, ಅದರಲ್ಲಿ ಬಿದ್ದರು, ನೀರಲ್ಲಿ ಬಿದ್ದರು ಅಂಥೇಳಿ, ಬೀಚ್ ಒಳಗೆ ಹೋದ್ರು ಹರ್ಕೊಂಡು ಅಂತೇಳಿ. ಹಾಗಾಗಿ ಸ್ವಲ್ಪ ದೂರನೇ ಇದ್ದು ನೋಡಿದರೆ ಏನು ಪ್ರಾಬ್ಲಮ್ ಇಲ್ಲ. ಎಷ್ಟು ಹತ್ತಿರ ಹೋಗಿದ್ದಾರೆ ನೋಡಿ. ಒಂದೇ ಸಲ ನೀರು ರಭಸ ಏನಾದರೂ ಜೋರಾದರೆ ಏನು ಮಾಡೋದು? ಚಿಕ್ಕ ಮಕ್ಕಳು ನೋಡಿ, ಎಷ್ಟು ಸಣ್ಣ ಮಕ್ಕಳನ್ನ ಕರ್ಕೊಂಡು ಹೋಗಿದ್ದಾರೆ ಅಪ್ಪ. ಸೇಫ್ಟಿಯಾಗಿ ಇದ್ಕೊಂಡು ಎಂಜಾಯ್ ಮಾಡೋದು ಚಲೋ. ಹೌದ್ಲಕ್ರಿ, ನೀರೊಳಗೆ ಅಲ್ಲಿ ಮಧ್ಯದೊಳಗೆ ಹೋಗಿ ಎಂಜಾಯ್ ಮಾಡ್ಬೇಕನ್ನೋದು ಏನು ರೂಲ್ಸ್ ಇಲ್ಲಕ್ರಿ. ಪ್ರಕೃತಿ ಸೌಂದರ್ಯವನ್ನ ಕಣ್ಣು ತುಂಬಿಕೊಳ್ಬೇಕು, ಮನಸ್ಸು ತುಂಬಿಕೊಳ್ಬೇಕು, ಸಾಕು. ಈ ಥರ ಮಾಡಿದ್ರೆ ನನಗೇನು ಇಷ್ಟ. ಶೀತಲ ಛತ್ರಾಗ ಬಾ, ನಾಳೆ ಆರಾಮಿಲ್ಲ ತರ್ತ ನಂಗೆ ರೊಟ್ಟಿ ಮಾಡಿ ಹಾಕೋರ. ನೀವು ಮಾಡ್ಕೊದ್ಲ? ಅಯ್ಯೇ ನಂಗೆ ಒಂದೆರಡು ದಿನ ನೀವು ಮಾಡ್ಕೊಳೋದ್ಲ? ಹಾಂ, ಬರೀ ನಾನು ಮಾಡ್ಬೇಕಂತ ಏನು ರೂಲ್ಸ್ ಇಲ್ಲ. ಅಯ್ಯೋ ನನಗೆ ರೊಟ್ಟಿ ಬರ್ತಿತ್ತು ಅಂದ್ರೆ ಏನಾಗ್ತಿತ್ತು? ನಿಮ್ಮ ಸೇಫ್ಟಿ, ಯಾಕಂದ್ರೆ ನೀವು ದುಡಿದ ಮನಿ ನಡೆಸ್ಬೇಕು. ನಿಮ್ಮ ಸೇಫ್ಟಿ ಇಂಪಾರ್ಟೆಂಟ್ ಐತಿ ನನಗೆ. ನಾನು ತೋರಿಸ್ಕೊಂಡ್ರು ನಡೀತಿತ್ತು. ಹೌದಾ? ಒಂದು 4 ದಿವಸ ಮನೆಯಾಗಿದ್ದು ರೆಸ್ಟ್ ಮಾಡ್ತೇನೆ. ಹೋಟೆಲ್ನಿಂದ ಪಾರ್ಸಲ್ ತೊಗೊಂಡ್ಬರೋ ಏನು ಟೆನ್ಷನ್ ಇಲ್ಲ. ಹಾಂ, ಓಕೆ. ಇಲ್ಲ ನೀವು ಮಾಡೋರತ್ತ. ಅಯ್ಯಪ್ಪ ಮಳೆ ಫುಲ್ ಕಟ್ಟಾಕತೈತ್ಲೆ. ಫ್ರೆಂಡ್ಸ್, ನಾವು ಹಾಂ ಒಂದು ಅರ್ಧ ಕಿಲೋಮೀಟರ್ ಹಿಂದೆ ಪಾರ್ಕ್ ಮಾಡಿದೀವಿ ಗಾಡಿನ. ಹಾಂ ಯಾಕಂದ್ರೆ ಇಲ್ಲಿ ರಿಸ್ಕ್ ಬಹಳ. ಹಾಂ, ಹಾಗಾಗಿ ನಾವು ನಡ್ಕೊಂತ ಹೋದ್ರೂ ಪರವಾಗಿಲ್ಲ. ಆದರೆ ಒಂದು ಅರ್ಧ ಕಿಲೋಮೀಟರ್ ಹಿಂದೆನೇ ಪಾರ್ಕ್ ಮಾಡಿದ್ದೀವಿ. ಅದರಲ್ಲೂ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಏನು ಹೇಳಬೇಕಂದ್ರೆ, ನಿಮಗೆ ಟೈಮಿಂಗ್ಸ್ ಇದೆ ಫ್ರೆಂಡ್ಸ್. ಇಲ್ಲಿ ಬೆಳಗ್ಗೆ 10 ಗಂಟೆಯಿಂದ ಸಾಯಂಕಾಲ 5 ಗಂಟೆವರೆಗೂ ಅಷ್ಟೇ ಟೈಮಿಂಗ್ಸ್. ಅದಾದಮೇಲೆ ನೀವು ಬಂದರೆ ಗೇಟ್ ಕ್ಲೋಸ್ ಮಾಡಿಬಿಟ್ಟಿರ್ತಾರೆ ಅವರು. ಇವಾಗ ಎಷ್ಟೋ ಜನ ಬಂದಿದ್ರು, ಎಲ್ಲರನ್ನೂ ರಿಟರ್ನ್ ಕಳಿಸ್ಬಿಟ್ರು. ಹಾಗಾಗಿ ನೀವು 5 ಗಂಟೆ ಒಳಗಡೆ ಬನ್ನಿ, ಅಂದರೆ ಎಂಜಾಯ್ ಮಾಡೋಕ್ಕೆ ಸಿಗುತ್ತೆ ನಿಮಗೆ. ಇಲ್ಲಾಂದರೆ ಏನೂ ಎಂಜಾಯ್ಮೆಂಟ್ ಆಗಲ್ಲ ನೋಡಿ. ಸೊ ಗೈಸ್ ನೋಡ್ಬೋದು, ನಮ್ಮ ವೆಹಿಕಲ್ನ ಇಲ್ಲಿ ಪಾರ್ಕ್ ಮಾಡಿದ್ದೀವಿ. ಇಲ್ಲಿಂದ ಅರ್ಧ ಕಿಲೋಮೀಟ್ರ್ ಒಳಗಡೆ ಹೋಗ್ಬೇಕು. ನಾವು ಯಾಕೆ ಕಾರ್ ಒಯ್ಲಿಲ್ಲ ಅಂತಂದರೆ ಫುಲ್ ಟ್ರಾಫಿಕ್ಕು. ಸೊ ನೋಡ್ಬೋದು ನೇಚರ್ ಎಷ್ಟು ಚೆನ್ನಾಗಿದೆ ಅಂತ. ರೇನ್ಬೋ ಸೊ ನೋಡ್ಬೋದು, ಇಲ್ಲಿ ಬ್ಯಾಕ್ ವಾಟರ್, ರಾಧಾನಗರಿ ಡ್ಯಾಮ್ದು ಬ್ಯಾಕ್ ವಾಟರ್ ಇದೆ ಇಲ್ಲಿ. ಫ್ರೆಂಡ್ಸ್, ರಾವತ್ವಾಡಿ ಫಾಲ್ಸ್ನ ನೋಡಿಕೊಂಡು ಇವಾಗ ಮನೆ ಕಡೆ ರಿಟರ್ನ್ ಆಗ್ತಾ ಇದ್ದೀವಿ. ಸೊ ಎಕ್ಸ್ಪೀರಿಯನ್ಸ್ ಯಾವ ಥರ ಇತ್ತು ಅಂತ ಹೇಳಿ ಕೇಳೋಣ ಇವ್ರಿಗೆ. ಹೆಂಗಿತ್ರಿ ಎಕ್ಸ್ಪೀರಿಯನ್ಸ್? ಸೂಪರ್. ನೀರಾಗ ಒದ್ದೆ ಆಗವ್ರಿದ್ರಿ? ಹಾಂ, ಅಂದ್ರೆ ಬಿ ಆಯ್ತಲ್ಲ, ನೀರಾಗ ಆಟ ಫುಲ್ ತೋರ್ಸ್ಕೊಂಡಿರ್ ಖರೆ ಅದ ನೀರದ ಏನ್ ಇದನ್ನ ಬರ್ತೈತ್ಲ. ಹೌದ್ರಿ, ಅದು ಬೀಳು ರಭಸ ಐತ್ಲ, ಅದಕ್ಕ ಹೆಂಗ ಸಿಡಿಯಾದಿತ್ತಲ್ಲ ನೀರು. ಸೊ ಫ್ರೆಂಡ್ಸ್, ರೋಡ್ ನೋಡ್ಬೋದು ಯಾವ ಥರ ಇದೆ ಅಂತ ಹೇಳಿ. ಸೂಪರ್ ಆದಂತಹ ಎಕ್ಸ್ಪೀರಿಯನ್ಸ್ ಆಯಿತು. ಇವತ್ತಿನ ಡೇ ಅಂತೂ ಸೂಪರ್ ಆಗಿತ್ತು. ಟುಡೇ ಸಂಡೇ ಫನ್ ಡೇ ಅಲ್ರಿ? ಸೊ ಫ್ರೆಂಡ್ಸ್, ನಾನು ಇನ್ನೊಂದು ಸಲ ನಿಮಗೆ ಜ್ಞಾಪಕ ಮಾಡ್ತೀನಿ. ಟೈಮಿಂಗ್ಸ್ ಇದೆ ಇಲ್ಲಿ. ಬೆಳಗ್ಗೆ 10 ಗಂಟೆಯಿಂದ ಸಾಯಂಕಾಲ 5 ಗಂಟೆವರೆಗೂ ಅಷ್ಟೇ ಇರೋದು. 5 ಗಂಟೆ ಆಯ್ತಂದರೆ ಅವರು ಗೇಟ್ ಕ್ಲೋಸ್ ಮಾಡ್ತಾರೆ. ಹಾಗಾಗಿ ನೀವು ಬರೋರಿದ್ರೆ ಬೇಗ ಬಂದು ನೋಡ್ಕೊಂಡು ಹೋಗಬೇಕು. ಸೊ ಈ ಮಾನ್ಸೂನಲ್ಲಿ ಮಸ್ಟ್ ಆ್ಯಂಡ್ ಶುಡ್ ವಿಸಿಟ್ ಮಾಡಿ ಫ್ರೆಂಡ್ಸ್. ಸೊ ಫ್ರೆಂಡ್ಸ್, ಅಲ್ಲಿ ತಿನ್ನೋದಕ್ಕೆ ಸ್ನ್ಯಾಕ್ಸ್ ಎಲ್ಲ ಇತ್ತು. ಮೆಕ್ಕೆಜೋಳ ಹಾಗೆ ಮ್ಯಾಗಿ ಅದು ಮಾಡಿಕೊಡ್ತಾ ಇದ್ರು. ಬಿಸಿ ಬಿಸಿ ಟೀ ಎಲ್ಲ ಕೂಡ ಇತ್ತು. ಆದರೆ ಮಳೆ ಬರ್ತಾ ಇತ್ತು. ಒಂದು ಕಡೆ ಮಳೆ, ಒಂದು ಸ್ವಲ್ಪ ರೋಡಲ್ಲಿ, ಮತ್ತೆ ಒಂದು ಸ್ವಲ್ಪದರಲ್ಲಿ ಬಿಸಿಲು. ಸೊ ಕನ್ಫ್ಯೂಷನ್ ಆಯಿತು. ಹಾಗಾಗಿ ನಾವೇನು ತಿನ್ನೋಕೆ ಹೋಗಲಿಲ್ಲ ಅಲ್ಲಿ. ಸೊ ನೆಕ್ಸ್ಟ್ ಎಲ್ಲಾದರೂ ಟೀ ಬ್ರೇಕ್ ತೊಗೊಳ್ಳೋಣ ಏನ್ರಿ? ಮುಂದೆ ರಾಧಾನಗರಿಗೆ ಒಂದು ಟೀ ಬ್ರೇಕ್ ತೊಗೊಳ್ಬೇಕು. ಫ್ರೆಂಡ್ಸ್, ಇವತ್ತಿನ ರಾವತ್ವಾಡಿ ಫಾಲ್ಸ್ ವ್ಯೂ ಅಂತೂ ಅಲ್ಟಿಮೇಟ್ ಆಗಿತ್ತು. ಸೊ ನಿಸರ್ಗದ ಮಧ್ಯೆ ಕಣ್ಣು ತುಂಬ್ಕೊಂಡ್ವಿ. ಎಷ್ಟು ಚೆನ್ನಾಗಿತ್ತಂದರೆ ಸೊ ಶಬ್ದಗಳಲ್ಲಿ ವರ್ಣಿಸೋದಕ್ಕೆ ಆಗೋದಿಲ್ಲ. ನೀವೇನಾದರೂ ಹೋಗೋರಿದ್ರೆ ಈ ಮಾನ್ಸೂನ್ ಮುಗಿಯೋದ್ರೊಳಗೆ ಹೋಗಿ ವಿಸಿಟ್ ಮಾಡಿ. ನೀರು ಬೀಳ್ತಾ ಇರೋ ಶಬ್ದ ಆಗಿರಬಹುದು. ಸೊ ನೀರು ಬೀಳ್ತಾ ಇರೋ ರಭಸಕ್ಕೆ ಅದು ನೀರು ಬಂದು ಸಿಡಿತೈತಿರ್ಲಿ, ಅದು ಎಷ್ಟು ಚಂದ ಅನ್ಸತ್ತೈತಲ್ರಿ. ಈ ಕಡೆ ಮಳೆನೂ, ಈ ಕಡೆ ಬಿಸಿಲು ಕೂಡ, ಏನು ಮಿಕ್ಸ್ಡ್ ಫೀಲಿಂಗ್ಸ್ ಎಲ್ಲ ಕೂಡ ಸಖತ್ತಾಗಿತ್ತು. ನೀವೇನು ಹೇಳಕ್ಕೆ ಇಷ್ಟಪಡ್ತೀರಿ ವ್ಯೂವರ್ಸಿಗೆ? ಸೊ ನೇಚರ್ ಅಂತೂ ಅದ್ಭುತವಾಗಿದೆ. ಬೆಸ್ಟ್ ಪ್ಲೇಸ್.
ಇದು ಮಾನ್ಸೂನ್ ಸೀಸನ್ ಮುಗಿದ್ರಾಗ ಒಂದ್ಸಲ ವಿಸಿಟ್ ಮಾಡ್ರಿ. ಓಕೆ. ಸೊ ನಮ್ಮ ಚಿಕ್ಕೋಡಿಂದ ಒಂದು 70 ಕಿಲೋಮೀಟರ್ ಈಗ ಹಾಂ. ಒಂದು ರಾಧಾನಗರಿ ಒಂದು ಟೋಟಲ್ ಎಲ್ಲ ಕೂಡ ಒಂದು 70-72 ಕಿಲೋಮೀಟರ್ ಆಗ್ಬೋದು ಅಷ್ಟೇ. ಒಂದು 100 ಕಿಲೋಮೀಟರ್ ಒಳಗಲ್ಲ, ಒಳಗೆ ಹೌದಲ್ರಿ? ಫ್ರೆಂಡ್ಸ್ ಜೊತೆಗೆ ಫ್ಯಾಮಿಲಿ ಒಟ್ಟಿಗೆ ಬನ್ನಿ, ಎಂಜಾಯ್ ಮಾಡಿ. ಪ್ಲೇಸ್ ಚೆನ್ನಾಗಿದೆ, ಆದರೆ ನೀರಲ್ಲಿ ಮಾತ್ರ ಇಳಿಬೇಕಾದ್ರೆ ಜಾಗೃತಿ. ಚಿಕ್ಕ ಮಕ್ಕಳನ್ನ ಕರ್ಕೊಂಡು ಹೋಗ್ತಾ ಇದ್ರೆ ಸ್ವಲ್ಪ ಸೇಫ್ಟಿ ಸೈಡ್ ಯಾವ ಕಡೆ ಸೇಫ್ ಇದೆ ಅಲ್ಲಿ ಹೋಗಿ ನೀವು ಎಂಜಾಯ್ ಮಾಡೋದನ್ನು ನಾನು ಪ್ರಿಫರ್ ಮಾಡ್ತೀನಿ. ಸೊ ಫ್ರೆಂಡ್ಸ್, ಈ ಬ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಹೋಪ್ಸು ನಿಮಗೆ ಈ ಬ್ಲಾಗ್ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ನನ್ನ ಬ್ಲಾಗ್ ನಿಮ್ಗೆ ಇಷ್ಟ ಆಯ್ತಂದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆ ನೀವು ಯಾರ್ಯಾರು ರಾವತ್ವಾಡಿ ಫಾಲ್ಸ್ನ ನೋಡಿದ್ದೀರಾ ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡದೆ ನನ್ನ ಬ್ಲಾಗ್ನ ನೋಡ್ತಾ ಇದ್ರು, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.